ಹಾಯ್ ಫ್ರೆಂಡ್ಸ್, ಕೆಲವು ಜನರು ನೋಡೋದಕ್ಕೆ ತೆಳ್ಳಗಿರ್ತಾರೆ, ಇನ್ನು ಕೆಲವರು ದಪ್ಪ ಇರ್ತಾರೆ. ಆದ್ರೆ ಇನ್ನು ಕೆಲವು ಜನರಾದ್ರೆ ಭಾರಿ ದೇಹದಿಂದ ವಿಪರೀತವಾಗಿ ದಪ್ಪ ಕಾಣಿಸ್ತಾರೆ. ಅವರು ತಮ್ಮ ಅಧಿಕ ತೂಕದಿಂದ ತಮ್ಮ ಜೀವನದಲ್ಲಿ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂತಹ ಭಾರಿ ಶರೀರವನ್ನ ಹೊಂದಿರುವಂತಹ ಕೆಲವು ವ್ಯಕ್ತಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಕ್ಯಾರೋಲ್ ಆನಾ ಆಗರ್ ಅಮೆರಿಕಾಗೆ ಸೇರಿದ ಕ್ಯಾರೋಲ್ ವಿಶ್ವದಲ್ಲೇ ಅತಿ ಹೆಚ್ಚು ದೇಹದ ತೂಕ ಹೊಂದಿರುವ ಮಹಿಳೆಯಾಗಿದ್ದಾರೆ. ಇವರ ದೇಹದ ತೂಕ 1603 ಪೌಂಡ್ಸ್, ಅಂದ್ರೆ ಬರೋಬ್ಬರಿ 727 ಕೆಜಿ. ಕೆಲವೊಂದು ಮ್ಯಾಗಝಿನ್ಸ್ ಗಳ ಪ್ರಕಾರ ಇವರು 5 ಅಡಿಗಳಷ್ಟು ಅಗಲ ಇದ್ರಂತೆ. ಬಾಲ್ಯದಲ್ಲಿ ಇವರ ಫ್ಯಾಮಿಲಿ ಫ್ರೆಂಡ್ಸ್ ಒಬ್ಬೊಬ್ರು ಇವರಿಗೆ ಅಬ್ಯೂಸ್ ಮಾಡೋದ್ರಿಂದ ಇವರಿಗೆ ಈಟಿಂಗ್ ಡಿಸಾರ್ಡರ್ ಬರುತ್ತೆ. ಹಾಗಿನಿಂದ ಸದಾಕಾಲ ಏನೋ ಒಂದನ್ನ ತಿನ್ನುತ್ತಾ ಇದ್ದಾಗ ಮಾತ್ರ ಇವರ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತಂತೆ. ಹೀಗೆ ಏನಾದ್ರೂ ತಿನ್ನುತ್ತಾ ಇದ್ದಿದ್ರಿಂದ ವಿಪರೀತವಾಗಿ ದಪ್ಪ ಆಗ್ತಾರೆ. ಇವರ ತೂಕ 700 ಕೆಜಿಯಷ್ಟು ದಾಟಿದೆ. ಇದರಿಂದ ಇವರಿಗೆ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ನಡೆಯೋದಕ್ಕೂ ಆಗೋದಿಲ್ಲ. ಇದರಿಂದ 3 ವರ್ಷಗಳ ಕಾಲ ಬೆಡ್ ಮೇಲೆ ಕಾಲ ಕಳೀತಾರೆ. ಆದ್ರೆ ಬೆಡ್ ಮೇಲಿನ ಅಷ್ಟು ದಿನಗಳು ಇದ್ದಿದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಮತ್ತು ಇಮ್ಯೂನ್ ಡಿಫಿಷಿಯನ್ಸಿ ಅಂತಹ ಕಾಯಿಲೆಗಳು ಬರ್ತವೆ. ಇದಾದ ನಂತರ ಆಸ್ಪತ್ರೆಯಲ್ಲಿ 3 ತಿಂಗಳು ಇದ್ಮೇಲೆ ಸ್ಟ್ರಿಕ್ಟ್ ಡಯಟ್ ಹಾಗೂ ಸರ್ಜರಿಯಿಂದ 236 ಕೆಜಿಯಷ್ಟು ತೂಕವನ್ನ ಇಳಿಯುತ್ತಾರೆ. ಆದ್ರೆ ಕೆಲ ವರ್ಷಗಳ ನಂತರ ಕಿಡ್ನಿ ಫೇಲ್ಯೂರ್ಸ್ ಮತ್ತು ಒಬ್ಯಾಸಿಟಿ, ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ ನಿಂದ ಸಾಯ್ತಾರೆ. ಮೋನಿಕಾ ರಿಲೆ ಅಮೆರಿಕದಲ್ಲಿ ನಿವಾಸಿಸುವ ಮೋನಿಕಾ ರಿಲೆ ವಿಶ್ವದಲ್ಲಿ ಅತ್ಯಧಿಕ ತೂಕ ಹೊಂದಿರುವ ಮಹಿಳೆಯಾಗಿ ಸಾಧನೆ ಮಾಡಬೇಕು ಅಂತ ಹೆಚ್ಚು ಕ್ಯಾಲೋರೀಸ್ ಇರೋ ಆಹಾರವನ್ನ ತಿನ್ನುತ್ತಾ ಇಷ್ಟು ದಪ್ಪ ಆಗಿದ್ದಾರೆ. ಇವರಿಗೆ ದಿನವಿಡೀ ತಿನ್ನೋದೇ ಕೆಲಸ. ಈ ಮಹಿಳೆಯ ಸಾಧನೆಗೆ ತನ್ನ ಪತಿ ಕೂಡ ಸಪೋರ್ಟ್ ಮಾಡ್ತಾನೆ. ಹೀಗೆ ಪ್ರತಿದಿನ ತಿನ್ನುತ್ತಾ ಇರೋದ್ರಿಂದ ಇವರ ತೂಕ ಈಗ 700 ಪೌಂಡ್ಸ್, ಅಂದ್ರೆ 317 ಕೆಜಿಯಷ್ಟು ಆಗಿದೆ. ಇದರಿಂದ ಈಗ ಇವರಿಗೆ ನಡೆಯಲು ಕೂಡ ಆಗುತ್ತಿಲ್ಲ. ಆದ್ರೂ ಕೂಡ ರಿಲೆ ತನ್ನ ಸಾಧನೆಗೋಸ್ಕರ ಪ್ರತಿದಿನ 10,000 ಕ್ಯಾಲೋರೀಸ್ ಅಷ್ಟು ಆಹಾರವನ್ನ ತಿನ್ನುತ್ತಿದ್ದಾರೆ. ಇದಕ್ಕೋಸ್ಕರ ಹೆಚ್ಚು ಕ್ಯಾಲೋರೀಸ್ ಇರೋ ಶೇಕ್ಸ್ ನ ತಯಾರಿಸಿಕೊಂಡು ಕುಡಿಯುತ್ತಾ ಅದನ್ನ ಶೂಟ್ ಮಾಡಿ ತನ್ನ ಫ್ಯಾನ್ಸ್ ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡ್ತಿದ್ದಾರೆ. ಕ್ರಿಸ್ಟಿನ್ ಪರಾಜ್ ಫ್ರೆಂಡ್ಸ್, ನೀವಿಲ್ಲಿ ನೋಡುತ್ತಿರುವ ಮಹಿಳೆಯ ತೂಕ 290 ಕೆಜಿ. ಇವರು ಕೂಡ ಫುಡ್ ಗೆ ಅಡಿಕ್ಟ್ ಆಗಿದ್ದಾರೆ. ಇದರಿಂದ ಇವರು ಯಾವಾಗ್ಲೂ ಏನನ್ನಾದ್ರೂ ತಿನ್ನುತ್ತಲೇ ಇರ್ತಾರೆ. ಈ ರೀತಿ ಮಾಡುವಾಗ ಇವರು ಎಲ್ಲೂ ತನ್ನ ದೇಹದ ಮೇಲೆ ಗಮನ ಕೊಡೋದಿಲ್ಲ. ಇದರಿಂದ ತನಗೇನೆ ಗೊತ್ತಿಲ್ಲದಂತೆ 290 ಕೆಜಿಯಷ್ಟು ತೂಕವನ್ನ ಬೆಳೆದು ಬಿಡ್ತಾರೆ. ಇಷ್ಟು ತೂಕ ಇರೋದ್ರಿಂದ ತಮ್ಮ ಕಾಲ್ ಮೇಲೆ ತಾವು ನಿಂತು ನಡೆಯುವುದಕ್ಕೂ ಆಗುತ್ತಿಲ್ಲ. ಇದಕ್ಕಾಗಿ ಸದಾ ಕಾಲ ತಮ್ಮ ಬೆಡ್ ಮೇಲೇನೆ ಮಲಗಿರ್ತಾರೆ. ಈ ಮಹಿಳೆ ಹೇಳುವುದೇನೆಂದ್ರೆ, ಆ ಬೆಡ್ ಮೇಲಿಂದ ಎದ್ದು ಟಾಯ್ಲೆಟ್ ಗೆ ಹೋಗುವುದು ಅಂದ್ರೆ ತನಗೆ ಈ ಪ್ರಪಂಚದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಎಂದು ಹೇಳ್ತಿದ್ದಾರೆ. ಡಾಕ್ಟರ್ಸ್ ತುಂಬಾ ಕಷ್ಟಪಟ್ಟು ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿ ಮಾಡಿ ಸರಿಸುಮಾರು 45 ಕೆಜಿಯಷ್ಟು ತೂಕವನ್ನ ಇಳಿಸ್ತಾರೆ. ಈಗ ಪ್ರಸ್ತುತ ಇವರು ನ್ಯಾಚುರಲ್ ಆಗಿ ವೇಟ್ ಲಾಸ್ ಆಗಲು ಪ್ರಯತ್ನಿಸ್ತಾ ಇದ್ದಾರೆ. ಕೆನೆತ್ ರುಮೇಲಿ 4 ಮಕ್ಕಳ ತಂದೆಯಾಗಿರುವ ಕೆನೆತ್ ರುಮೇಲಿ 1033 ಪೌಂಡ್ಸ್, ಅಂದ್ರೆ 468 ಕೆಜಿಯಷ್ಟು ತೂಕ ಹೊಂದಿದ್ದಾರೆ. ಬಾಲ್ಯದಲ್ಲಿ ಇವರು ಬಾಸ್ಕೆಟ್ ಬಾಲ್, ಬೇಸ್ ಬಾಲ್ ಮತ್ತು ಅಮೆರಿಕನ್ ಫುಟ್ಬಾಲ್ ನ ಆಡ್ತಾ ಇದ್ರು. ಆದ್ರೆ 19 ವರ್ಷದ ವಯಸ್ಸಿನಲ್ಲಿ ಆಟವನ್ನ ಬಿಡ್ತಾರೆ. ಹಾಗಿನಿಂದ ಹೈ ಕ್ಯಾಲೋರೀಸ್ ಇರುವ ಫುಡ್ ನ ತಿನ್ನಲು ಪ್ರಾರಂಭಿಸ್ತಾರೆ. ಇದರ ಪರಿಣಾಮವಾಗಿ ಬೇಗವಾಗಿ ತೂಕ ಹೆಚ್ಚಾಗುತ್ತೆ. ಮದುವೆಯಾಗಿ 4 ಮಕ್ಕಳು ಆದ್ಮೇಲೆ ಇವರ ತೂಕದ ಕಾರಣದಿಂದ ಇವರ ಮನೆಯವರು ಇವರನ್ನ ಬಿಟ್ಟು ಹೋಗ್ತಾರೆ. ಹಾಗಿನಿಂದ ಇವರನ್ನ ನೋಡಿಕೊಳ್ಳಲು ಯಾರು ಇಲ್ಲದಿರುವುದರಿಂದ 15 ವರ್ಷಗಳ ಕಾಲ ಬೆಡ್ ಮೇಲೇನೆ ಇರ್ತಾರೆ. ಆ ನಂತರ ಅಗ್ನಿಶಾಮಕ ದಳದವರ ಸಹಾಯದಿಂದ ಇವರನ್ನ ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ಅವರಿಗೆ ಸ್ಟ್ರಿಕ್ಟ್ ಡಯಟ್ ಕೊಟ್ಟು 40 ದಿನಗಳಲ್ಲಿ 76 ಕೆಜಿಯಷ್ಟು ತೂಕವನ್ನ ಇಳಿಸ್ತಾರೆ. ಡ್ರೂ ಸ್ಟುವರ್ಟ್ ಸಾಮಾನ್ಯವಾಗಿ ನಾವು ನಮ್ಮ ತೂಕವನ್ನು ನೋಡಿಕೊಳ್ಳಲು ವೇಯಿಂಗ್ ಮಷಿನ್ ನ ಬಳಸ್ತೇವೆ. ಆದ್ರೆ ಒಂದು ವೇಳೆ ಆ ವೇಯಿಂಗ್ ಮಷಿನ್ ಗೆ ನಮ್ಮ ತೂಕವನ್ನು ತೋರಿಸಲು ಆಗದಷ್ಟು ತೂಕ ನಿಮಗಿದ್ರೆ ಹೇಗಿರುತ್ತೆ? ಈ ರೀತಿಯ ಅನುಭವ ಈ ವ್ಯಕ್ತಿಯ ಜೀವನದಲ್ಲಿ ನಿಜವಾಗ್ಲೂ ಆಗುತ್ತೆ. ಒಂದು ಸಲ ಇವರ ದೇಹವನ್ನ ನೀವೇ ನೋಡಿ. ಇಷ್ಟೊಂದು ತೂಕ ಇದ್ರೂ ಕೂಡ ಇವರು ಚೆನ್ನಾಗಿ ನಡೆದಾಡ್ತಾರೆ. ಆದ್ರೆ ತಮ್ಮ ಮನೆ ಡೋರ್ ಇಂದ ಹೊರಗಡೆ ಹೋಗಬೇಕಾದ್ರೆ ನೇರವಾಗಿ ಹೋಗೋದಿಲ್ಲ, ಅಡ್ಡ ತಿರುಗಿ ಹೋಗ್ತಾರೆ. ಯಾಕಂದ್ರೆ ನೇರವಾಗಿ ಹೋದ್ರೆ ಆ ಡೋರ್ ಅಲ್ಲಿ ಅವರು ಸಿಕ್ಕಾಕಿಕೊಳ್ತಾರೆ. ಇವರ ಮ್ಯಾಕ್ಸಿಮಮ್ ವೇಟ್ 317 ಕೆಜಿಯಷ್ಟಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಿಂತ 5 ಪಟ್ಟು ಹೆಚ್ಚು. ಇವರ ದೇಹದಲ್ಲಿ ಇವರ ಹೊಟ್ಟೆಯ ಭಾಗನೇ ತುಂಬಾ ದೊಡ್ಡದು. ಇವರು ನಡೆದುಕೊಂಡು ಹೋಗುವಾಗ ಇವರ ಹೊಟ್ಟೆ ಅವರ ಮೊಣಕಾಲಿನ ಹತ್ರ ಬಂದಿರುತ್ತೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ, ಇವರು ಕಾಲೇಜ್ ನಲ್ಲಿ ಇದ್ದಾಗ ಇವರು ಒಬ್ಬ ಅಥ್ಲೀಟ್ ಆಗಿದ್ರು. ಹಾಗೆ ಇವರ ತೂಕ ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ನಂತರ ವಿಪರೀತವಾಗಿ ದಪ್ಪ ಆಗ್ತಾರೆ. ಈಗ ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿ ಮೂಲಕ ಸುಮಾರು 56 ಕೆಜಿಯಷ್ಟು ಹೊಟ್ಟೆ ಭಾಗದ ತೂಕವನ್ನ ಡಾಕ್ಟರ್ ತೆಗೆದಿದ್ದಾರೆ. ಇದರಿಂದ ಡ್ರೂಗೆ ಹಸಿವು ಕಡಿಮೆ ಆಗೋದ್ರಿಂದ ಮತ್ತು ಪ್ರತಿದಿನ ಎಕ್ಸರ್ಸೈಸ್ ಮಾಡೋದ್ರಿಂದ, ಡಯಟ್ ಮಾಡೋದ್ರಿಂದ ಡ್ರೂ ಈಗ ಈ ರೀತಿ ಬದಲಾಗಿದ್ದಾರೆ. ಪ್ರಸ್ತುತ ಇವರ ತೂಕ 190 ಕೆಜಿಯಷ್ಟಿದೆ. ಶಾನೋನ್ ಲೋರೆ
ಇವರು ಕೂಡ ಅಮೆರಿಕಾಗೆ ಸೇರಿದವರಾಗಿದ್ದಾರೆ. ತಿನ್ನುವುದರ ಮೇಲೆ ಅಪಾರ ಆಸಕ್ತಿ ಹೊಂದಿರುವ ಇವರು ಮಿತಿಮೀರಿ ಆಹಾರ ಸೇವಿಸಿದ್ದರಿಂದ ತಮ್ಮ ದೇಹ ವಿಪರೀತವಾಗಿ ಬೆಳೆಯುತ್ತೆ. ಡಿಸ್ಕವರಿ ಚಾನೆಲ್ ನಲ್ಲಿ ಮೈ 600 ಪೌಂಡ್ಸ್ ಲೈಫ್ ಎಂಬ ಹೆಸರಿನ ಒಂದು ಶೋ ಟೆಲಿಕಾಸ್ಟ್ ಆಗುತ್ತೆ. ಇದರಲ್ಲಿ ಇವರ ಬಗ್ಗೆನೇ ಒಂದು ಎಪಿಸೋಡ್ ಇದೆ. ಈ ಶೋ ನಲ್ಲಿ ಅಧಿಕ ತೂಕ ಇರುವವರು ಹೇಗೆ ತೂಕವನ್ನು ಇಳಿಸಬೇಕು ಎನ್ನುವುದನ್ನ ವಿವರವಾಗಿ ತೋರಿಸ್ತಾರೆ. ಈ ಶೋಗೆ ಶಾನನ್ ಹೋಗುವುದಕ್ಕೂ ಮುಂಚೆ ಇವರ ತೂಕ 336 ಕೆಜಿ ಇರುತ್ತೆ. ನಂತರ ಶೋ ನಲ್ಲಿ ಮೋಟಿವೇಟ್ ಆಗಿ ವೇಟ್ ಲಾಸ್ ಆಗಲು ಪ್ರಯತ್ನಿಸಿ 10 ತಿಂಗಳಲ್ಲಿ 36 ಕೆಜಿಯಷ್ಟು ತೂಕವನ್ನು ಇಳಿಸ್ತಾರೆ. ಯಮನ್ ಅಹಮದ್ ಈಜಿಪ್ಟ್ಗೆ ಸೇರಿದ ಯಮನ್ ಈಜಿಪ್ಟ್ನಲ್ಲಿ ಅತಿ ಹೆಚ್ಚು ತೂಕ ಹೊಂದಿರುವ ಮಹಿಳೆಯಾಗಿದ್ದಾರೆ. ಕ್ಯಾರೋಲ್ ಮತ್ತು ಜಾಗರ್ ನಂತರ ವಿಶ್ವದ 2ನೇ ಅತಿ ಹೆಚ್ಚು ತೂಕ ಹೊಂದಿರುವ ಮಹಿಳೆಯಾಗಿದ್ದಾರೆ. ಬಾಲ್ಯದಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದಿದ್ದರಿಂದ ಶಾಲೆಗೆ ಹೋಗುವುದನ್ನು ನಿಲ್ಲಿಸ್ತಾರೆ. ಹಾಗಿನಿಂದ ಇವರ ತೂಕನು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಇವರ ಅತ್ಯಧಿಕ ತೂಕ 1140 ಪೌಂಡ್ಸ್ ಅಂದ್ರೆ 518 ಕೆಜಿ. ಇವರು 2017ರಲ್ಲಿ ಭಾರತಕ್ಕೆ ಬಂದು ಮುಂಬೈನ ಸೈಸಿ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇಲ್ಲಿ ಹಲವಾರು ಸರ್ಜರೀಸ್ ನ ಮಾಡಿಸಿಕೊಂಡು ಕೆಲವೇ ತಿಂಗಳಲ್ಲಿ 100 ಕೆಜಿಯಷ್ಟು ತೂಕವನ್ನು ಇಳಿತಾರೆ. ಆದ್ರೆ ಅದೇ ವರ್ಷ ಮೇ ತಿಂಗಳಲ್ಲಿ ಲಾಂಗ್ ಟರ್ಮ್ ಚಿಕಿತ್ಸೆಗೋಸ್ಕರ ಅಬು ದುಬೈಗೆ ಹೋಗ್ತಾರೆ. ಅಲ್ಲಿ 20 ವೈದ್ಯರನ್ನ ಹೊಂದಿರುವ ತಂಡ ಇವರಿಗೆ 3 ತಿಂಗಳುಗಳ ಕಾಲ ಚಿಕಿತ್ಸೆ ಕೊಡ್ತಾರೆ. ಆದ್ರೆ ಕೆಲ ದಿನಗಳ ನಂತರ ಹಾರ್ಟ್ ಡಿಸೀಸಸ್ ಮತ್ತು ಕಿಡ್ನಿ ಫೇಲ್ಯೂರ್ಸ್ ನಿಂದ 37 ವರ್ಷದ ವಯಸ್ಸಿನಲ್ಲಿ ಸಾವನ್ನಪ್ತಾರೆ. ಜುವೆನ್ ಫೆಡ್ರೋ ಫ್ರಾಂಕೋ ಈ ವ್ಯಕ್ತಿಗೆ 2017ರಲ್ಲಿ ವರ್ಲ್ಡ್ಸ್ ಹೆವಿಯೆಸ್ಟ್ ಮ್ಯಾನ್ ಆಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿತ್ತು. ಇವರ ತೂಕ 1310 ಪೌಂಡ್ಸ್ ಅಂದ್ರೆ ಸರಿಸುಮಾರು 595 ಕೆಜಿ ತೂಕ. ಇವರು ಒಂದು ದೊಡ್ಡ ಪೋಲಾರ್ ಬಿಯರ್ ತೂಕಕ್ಕಿಂತಲೂ ಹೆಚ್ಚು ತೂಕವಿದ್ರು. ತಮ್ಮ ತೂಕದ ಕಾರಣದಿಂದ ಇವರು 7 ವರ್ಷಗಳವರೆಗೂ ಬೆಡ್ ಮೇಲಿನ ಕಾಲವನ್ನು ಕಳೆಯಬೇಕಾಗಿತ್ತು. ಆದ್ರೆ ಇವರು ಡಿಮೋಟಿವೇಟ್ ಆಗದೆ ಡಾಕ್ಟರ್ ಸಹಾಯದಿಂದ ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿ ಮೂಲಕ 218 ಕೆಜಿ ತೂಕವನ್ನು ಇಳಿಸ್ತಾರೆ. ಪ್ರಸ್ತುತ ಇವರು ವರ್ಕೌಟ್ಸ್ ಮೂಲಕ ಮತ್ತಷ್ಟು ತೂಕವನ್ನು ಇಳಿಸಿ ಈ ರೀತಿ ಬದಲಾಗಿದ್ದಾರೆ. ಪಾಲ್ ಜೊನಾಥನ್ ಇವರು ಕೆಲ ವರ್ಷಗಳ ಹಿಂದೆ ಯುಕೆ ನಲ್ಲಿ ಹೆವಿಯೆಸ್ಟ್ ಪರ್ಸನ್ ಆಗಿ ರೆಕಾರ್ಡ್ ಬುಕ್ ನಲ್ಲಿ ಸ್ಥಾನ ಪಡೆದಿದ್ರು. ಇವರು ಕೂಡ ಫುಡ್ ಗೆ ಅಡಿಕ್ಟ್ ಆಗಿದ್ರು. 10 ಜನರು ತಿನ್ನುವ ಆಹಾರವನ್ನ ಇವರೊಬ್ಬರೇ ಒಂದೇ ಹೊತ್ತಿಗೆ ತಿನ್ನುತ್ತಾ ಇದ್ರು. ಇವರ ಅಧಿಕ ತೂಕದಿಂದ ತಾವು ಅನುಭವಿಸುತ್ತಿರುವ ತೊಂದರೆಗಳನ್ನ ಅವಮಾನಗಳನ್ನ ತಾಳಲಾರದೆ ಒಂದ್ಸಲ ಇವರು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಾರೆ. ಆದ್ರೆ ಇವರ ಮನೆಯವರು ತಮ್ಮನ್ನ ರಕ್ಷಿಸ್ತಾರೆ. ನಂತರ ಮುಂದಿನ 10 ವರ್ಷಗಳಲ್ಲಿ ಹಲವಾರು ಬಾರಿ ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿ ಮಾಡಿಸಿಕೊಳ್ತಾರೆ. ಆ ಸರ್ಜರಿಗಳ ನಂತರ ಇವರು 295 ಕೆಜಿಯಷ್ಟು ತೂಕವನ್ನು ಇಳಿತಾರೆ. ಇವರ ತೂಕವೇನೇ ಇಳಿಯಿತು, ಆದ್ರೆ ಅವರ ಚರ್ಮ ಮಾತ್ರ ಹಾಗೇನೆ ಉಳಿದು ಬಿಡುತ್ತದೆ. ಪ್ರಸ್ತುತ ಇವರು ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಮೋಟಿವೇಶನಲ್ ಸ್ಪೀಚಸ್ ನೀಡುತ್ತಾರೆ. ಚಿಟಾಕೋ ಲೈಟ್ ನೀವಿಲ್ಲಿ ನೋಡ್ತಾ ಇರುವ ಈ ಮಹಿಳೆಯ ಹೆಸರು ಚಿಟಾಕೋ ಲೈಟ್. ಇವರ ದೇಹದ ತೂಕ 680 ಪೌಂಡ್ಸ್ ಅಂದ್ರೆ 308 ಕೆಜಿ. ಇವರ ವಯಸ್ಸು 49 ವರ್ಷ. ಈ ಮಹಿಳೆ ಬೇರೆ ಯಾರು ಅಲ್ಲ, ಪ್ರಾರಂಭದಲ್ಲಿ ನಾವು ಮಾತನಾಡಿಕೊಂಡ ಸ್ಟೀವ್ ಸ್ಟುವೆಟ್ ನ ಸಹೋದರಿ. ಇವರ ಮನೆಯಲ್ಲಿ ಇವರಿಬ್ಬರಿಗೂ ಕೂಡ ಅಧಿಕ ತೂಕದ ಸಮಸ್ಯೆ ಇದೆ. ಈ ತೂಕದ ಕಾರಣದಿಂದ ಇವರು 3 ವರ್ಷಗಳ ಕಾಲ ಒಂದೇ ಬೆಡ್ ಮೇಲೆ ಮಲಗಿರುತ್ತಾರೆ. ನಂತರ ವೇಟ್ ಲಾಸ್ ಗೋಸ್ಕರ ಪರ್ಸನಲ್ ಟ್ರೈನರ್ ನ ಇರಿಸಿಕೊಳ್ಳುತ್ತಾರೆ. ಆ ಟ್ರೈನರ್ ಸದಾ ಕಾಲ ಇವರ ಹತ್ತಿರ ಇರ್ತಾರೆ. ಹಾಗೂ ಸರ್ಜರಿ ಮೂಲಕ ಇವರು 45 ಕೆಜಿಯಷ್ಟು ತೂಕವನ್ನು ಇಳಿಸಿಕೊಳ್ಳುತ್ತಾರೆ. ಎಂಜಿ ಫಾಫ್ ಅಮೆರಿಕದ ನಾರ್ತ್ ಕ್ಯಾರೋಲಿನಾಗೆ ಸೇರಿದ ಇವರ ತೂಕ 400 ಕೆಜಿಗಿಂತಲೂ ಹೆಚ್ಚು. ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿ ಇರ್ತಾರೆ. ಫ್ರೆಂಡ್ಸ್, ನಿಮ್ಮ ಎಕ್ಸಾಕ್ಟ್ ವೇಟ್ ಎಷ್ಟಿದೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.